ನಮಸ್ಕಾರ, ಸುವರ್ಣ ಯುಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಜಿಮ್ ಚಲೋಣ ಕುಸ್ತಿ ಚಲೋಣ ಅಂತ ತಿಳ್ಕೊಳಕ್ಕೆ ನಾವು ಧಾರವಾಡದಾಗಿರುವಂಥ ಗರಡಿ ಮನೆಗೆ ಬಂದೇವಿ. ಅಲ್ಲಿರುವಂಥ ಪೈಲ್ವಾನ್ರನ್ನ ಭೇಟಿ ಮಾಡಿ ಅವ್ರ ಬಾಯಿಂದ ತಿಳ್ಕೊಳ್ಳೋಣ ಬರ್ರಿ. ಅಣ್ಣ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರೇನ್ರಿ? ಅಶೋಕ್ ಮಾಕಣ್ಣವ್ರು ಅಂತ ಹೇಳ್ರಿ ಯಾದವಾಡದಾರ. ಏನು ಓದ್ಕೊಂಡಿರಿ? ನಾವು BS ಥರ್ಡ್ ಸೆಮ್ ಓದತ್ತೀರಿ. ನಿಮ್ದು ಯಾವ ಊರೇನ? ನಮ್ದು ಯಾದವಾಡ. ಯಾದವಾಡ. ನಿಮ್ಮ ವಯಸ್ಸನ? ವಯಸ್ಸು 22. ನಿಮ್ಗೆ ಕುಸ್ತಿ ಕಲಿಬೇಕಂತ ಯಾರನ್ನ ನೋಡಿ ಆಸಕ್ತಿ ಬಂತು? ನೀವು ಯಾವ ವಯಸ್ಸಿನಾಗ ನೀವು ಕುಸ್ತಿ ಶುರು ಮಾಡಿದ್ರಿ? ನಾವು ರೀ 7ನೇ ವಯಸ್ಸಕ್ಕೆ ಸ್ವಲ್ಪ ಅಲ್ಲೇ ಊರಾಗೋದು ಮಾಡ್ತಿದ್ವಿ ರೀ. ಹಂಗೆ ನಮ್ಗೆ ಇಂಟ್ರೆಸ್ಟ್ ಬಂತು ರೀ. ಹಂಗೆ ನಾವು 4ನೇ ಅದು ಬಂದು ಗುಡ್ಲೆ ಅಂದ್ರೆ ಒಂದು 10-11 ವರ್ಷಕ್ಕಂದ್ರೆ ಕುಸ್ತಿ ಸ್ಟಾರ್ಟ್ ಮಾಡಿದ್ವಿ ರೀ. ಹಳ್ಯಾಳ ಹಾಸ್ಟೆಲ್ಗೆ ಹೋಗಿ ರೀ. ಅಲ್ಲಿಂದ ಹಾಸ್ಟೆಲ್ ಸೆಲೆಕ್ಷನ್ ಆತ್ರಿ. ಅಲ್ಲಿಂದ ಕುಸ್ತಿ ಚಾಲೂ ಮಾಡಿದ್ವಿ ರೀ. ಅದ್ರಾಗ ಕುಸ್ತಿ ಒಳಗೆ ಬಂದ್ವಿ. ಅಣ್ಣ, ನಿಮ್ಮ ಕುಸ್ತಿ ಪ್ರಯಾಣ ಹೇಗೆ ಶುರು ಆಯ್ತು? ನಮ್ದು ರೀ ಮೇಡಮ್ ಕುಸ್ತಿ ಪೈನ ಮೇಡಮ್ ನಮ್ಮ ಊರಲ್ಲಿ ಹಂಗೆ ಗರಡಿ ಮನೆ ಹೋಗ್ತಿದ್ವಿ ರೀ. ಹಂಗೆ ನಮ್ಮ ಕಾಕಾರದು ಹೇಳ್ಕೊತ ಬರ್ತಿದ್ರಿ. ಹಂಗೆ ಅದರೊಳಗೆ ಕುಸ್ತಿಗೆ ಇಂಟ್ರೆಸ್ಟ್ ಬಂತು ರೀ ಮೇಡಮ್. ಇಂತರ ನಾವು 5ನೇ ತರಗತಿ ಓದ್ಬೇಕಾದ್ರೆ ಹಾಸ್ಟೆಲ್ ಸೆಲೆಕ್ಷನ್ ಆತ್ರಿ ಮೇಡಮ್ ಹೇಳಕ್ಕೆ ರೀ. ಅಲ್ಲಿಂದ ನಮ್ಮ ಕುಸ್ತಿ ಪೈನ ಚಲೋ ಆತ್ರಿ ಮೇಡಮ್. ಅಣ್ಣ, ನಿಮ್ಮ ಟ್ರೈನಿಂಗ್ ಹೆಂಗಿರ್ತೈತಿ? ಬೆಳಗ್ಗೆ ಎಷ್ಟು ಗಂಟೆಗೆ ಶುರು ಆಗ್ತೈತಿ? ಬೆಳಿಗ್ಗೆ ಟ್ರೈನಿಂಗ್ ಮೇಡಮ್ ನಮ್ದು 5 ಗಂಟೆಯಿಂದ ಚಲೋ ಆಗ್ತೈತೆ ರೀ ಮೇಡಮ್. ನಮ್ಮ ಸೀನಿಯರ್ಸ್ಗಳೆಲ್ಲ ಮಾಡಿಸ್ತಾರೆ ರೀ, ಪ್ರಾಕ್ಟೀಸ್ ಎಲ್ಲ ಮಾಡಿಸ್ತಾರೆ ರೀ. ಹಾಗೆ ನಾವು ಇಲ್ಲಿ ಮೊದಲೇಕ ತಾಲೀಮ್ ಮಾಡಿರಿ ಮೇಡಮ್. ಆಮೇಲೆ 6-6:30 6 ಸಿಟಿಗೆ ರೌಂಡಿಗೆ ಹೋಗ್ತೀವಿ ರೀ ಮೇಡಮ್. ಅಲ್ಲಿ ಪ್ರಾಕ್ಟೀಸ್ ದಿನ. ನೀವು ಡೈಲಿ ಟ್ರೈನಿಂಗ್ ಎಷ್ಟೆಷ್ಟು ಮಾಡ್ತೀರಿ? ಯಾವ್ದು ಇರ್ತೈತಿ ಹೆಂಗೆ? ಅಂದ್ರೆ ಟ್ರೈನಿಂಗ್ ಅಂದ್ರೆ ಮೇಡಮ್ ದಿನ ಒಂದೊಂದು ಥರ ಇರ್ತೈತೆ ರೀ ಮೇಡಮ್. ಒಂದಿನ ಗೇಮ್ ಇರುತ್ತೆ ಮೇಡಮ್, ಒಂದಿನ ಸ್ಪ್ರಿಂಟ್ ಇರುತ್ತೆ ಮೇಡಮ್, ಒಂದಿನ ಸ್ಟಪ್ಪಿಂಗ್ ಇರುತ್ತೆ ಮೇಡಮ್. ಹಿಂಗೆ ದಿನ ಚೇಂಜ್ ಇರುತ್ತೆ. ಡೈಲಿ ಮಾಡೋ ಎಕ್ಸಸೈಸ್ ಯಾವ? ಡೈಲಿ ಮಾಡು ಅಂತಂದ್ರೆ ಮೇಡಮ್ ಎದ್ದು ಬಿದ್ದು ಅಂತ ಬರುತ್ತೆ ಮೇಡಮ್. ಅದು ನಮ್ಮ ಕುಸ್ತಿ ಪೈಲ್ವಾನ್ರಿಗೆಲ್ಲ ಅದೇ ಇಂಟ್ರೆಸ್ಟ್ ಮೇಡಮ್. ಅದನ್ನ ಹೊಡೆದ್ರಿಂದ ತಾಕತ್ ಬರುತ್ತೆ ಮೇಡಮ್. ಡನ್ ಬಟಕ್ ಅಂತ ಕರಿತೀವಿ. ಡನ್ ಬಟಕ್ ಅಂದ್ರೆ ಮೇಡಮ್ ಫುಲ್ ಬಾಡಿಗೆಲ್ಲ ವರ್ಕೌಟ್ ಆಗುತ್ತೆ ಮೇಡಮ್. ಅದು ಅಂದರೆ ಈ ಜಿಮ್ಮಿಗೆ ಅಂದ್ರೆ ಮೇಡಮ್ ಚೆಸ್ಟಿಗೆ ಹೊಡೆದ್ರೆ ಚೆಸ್ಟಿಗೆ ಅಷ್ಟೇ ಇಂಪ್ರೂವ್ ಆಗುತ್ತೆ ಮೇಡಮ್. ಇದು ಹಂಗೆಲ್ಲ ಮೇಡಮ್ ಎಲ್ಲದಕ್ಕೂ ಬರುತ್ತೆ ಮೇಡಮ್. ಎಷ್ಟು ಮಾಡ್ತೀರ ನಾವು ನೀವು? ಒಂದು 500 ಹೊಡಿತೇನೆ. 500. ಈಗ ಮಣ್ಣು ಕುಸ್ತಿ ಮ್ಯಾಟ್ ಕುಸ್ತಿ ಅಂತ ಇರ್ತಾವಲ್ಲಣ್ಣ, ಅವಕ್ಕೆ ನಡುವಿರುವಂಥ ವ್ಯತ್ಯಾಸ ಏನು? ಅಂದ್ರೆ ಮೇಡಮ್ ಮ್ಯಾಟ್ ಕುಸ್ತಿ ಅಂದ್ರೆ ಈಗ ಜಾಬಿಗೆಲ್ಲ ಅನುಕೂಲ ಆಗುತ್ತೆ ಮೇಡಮ್. ಇದು ಮಣ್ಣು ಕುಸ್ತಿ ಅಂದ್ರೆ ದೇಸಿ ಕುಸ್ತಿ ಮೇಡಮ್. ಅಂದ್ರೆ ಈಗ ಒಬ್ಬ ಪೈಲ್ವಾನ್ ಅದನಂದ್ರೆ ಮೇಡಮ್ ಗ್ರಾಮೀಣ ಕ್ರೀಡೆ ಅಂತ ಕಸ ಬರುತ್ತೆ ಮೇಡಮ್. ಅದನ್ನು ಆಡ್ತಾರೆ ಮೇಡಮ್, ಇದನ್ನು ಆಡ್ತಾರೆ ಮೇಡಮ್. ಎರಡು ಇದನ್ನ ಮಾಡ್ತಾರೆ ಮೇಡಮ್. ನಿಮ್ದು ಪ್ರತಿದಿನ ನಿಮ್ದು ಆಹಾರ ಪದ್ಧತಿ ಏನು, ಡಯಟ್ ಏನು? ಬೆಳಗ್ಗೆ ಮೇಡಮ್ ಬಿಸಿನೀರು ಕುಡಿತಾರೆ ಮೇಡಮ್. ಬಿಸಿನೀರು ಕುಡಿದು ಹಣ್ಣಿಗಿನ್ನ ತಿಂದು ಮೇಡಮ್. ಆಮೇಲೆ ಒಳಗೆ ಗಡ್ಡಿ ಮನೆ ಹೋಗಿ ವರ್ಕೌಟ್ ಚಾಲೂ ಮಾಡ್ತಾರೆ ಮೇಡಮ್. ತಾಲೀಮದು ಹೊಡಿತಾರೆ ಮೇಡಮ್. ತಾಲೀಮದು ಹೊಡೆದ ಆಮೇಲೆ ಬಂದು ಆಮೇಲೆ ಸ್ವಲ್ಪ ಜ್ಯೂಸ್ ಕುಡಿದು ಗ್ಯಾಸ್ ಮೇಡಮ್. ಮತ್ತು ಗ್ರೌಂಡಿಗೆ ಹೋಗಿ ವರ್ಕೌಟ್ ಮಾಡಿ ಬಂದು ಮೇಡಮ್ ಬಾದಾಮ್ ತಂಡ ಅಂತ ಬರುತ್ತೆ ಮೇಡಮ್, ಅದನ್ನು ಕುಡಿತಾರೆ. ಮಧ್ಯಾಹ್ನ, ಸಾಯಂಕಾಲ ಮತ್ತು ಬೆಳಗ್ಗೆ ಇಂತಿಂಥದ ತೊಗೋಬೇಕಂತ ಇರುತ್ತೆ. ಏನು ತೊಗೋತೀರಿ? ಬೆಳಗ್ಗೆ ಅಂದ್ರೆ ಮೇಡಮ್ ಕಾಳದು ಬರುತ್ತಲ್ಲ ಮೇಡಮ್, ಕಡಲೆಕಾಳು, ಹೆಸರು ಕಾಳು ಈಗೆಲ್ಲ ಮಿಕ್ಸ್ ಇರುತ್ತಲ್ಲ ಮೇಡಮ್. ಶೇಂಗಾ ಕಾಳು ಎಲ್ಲ ಮಿಕ್ಸ್ ಇರುತ್ತೆ ಮೇಡಮ್, ಅದನ್ನ ತೊಗೋತಾರೆ. ಮತ್ತು ಮೂಸಂಬಿ ಜ್ಯೂಸ್ ಅಂತ ಬರುತ್ತೆ ಮೇಡಮ್, ಅದನ್ನ ತೊಗೋತಾರೆ ಮೇಡಮ್. ಈ ಸೀಸನ್ ಪ್ರಕಾರ ಹಣ್ಣುಗಳು ತಿಂತಾರೆ ಮೇಡಮ್. ಮಧ್ಯಾಹ್ನ ಊಟ ಏನು ಮಾಡ್ತೀರ? ನಾನು ಮಧ್ಯಾಹ್ನ ಅಂದ್ರೆ ಮೇಡಮ್ ಬೆಳಗ್ಗೆ ಶೀರಾ ಅದು ಮಾಡ್ಕೋತಾರೆ ಮೇಡಮ್. ಶೀರಾ ಅಥವಾ ನಾಷ್ಟಕ್ಕೆ ಏನಾರ ಇದು ಮಾಡ್ಕೋತಾರೆ ಮೇಡಮ್. ಸಾಬುದಾನಿ ಇದು ಬರುತ್ತೆ ಮೇಡಮ್, ಅದನ್ನ ಮಾಡ್ಕೋತಾರೆ. ಬಿಟ್ಟರೆ ಮೇಡಮ್ 11:30 12 ಗಂಟೆಗೆ ಊಟ ಮಾಡಿದ್ರೆ ಆಮೇಲೆ ನೈಟ್ ಮೇಡಮ್ ವೆಜ್ ತಿಂತಾರೆ, ನಾನ್ ವೆಜ್ ತಿಂತಾರೆ. ಅಡುಗೆ ಎಲ್ಲ ತುಪ್ಪದೊಳಗೆ ಮಾಡ್ತಾರೆ. ತುಪ್ಪದೊಳಗೆ. ಅಣ್ಣ, ಈಗ ಪೈಲ್ವಾನ್ರಿಗೆ ಹಾಲು, ತುಪ್ಪ, ಬಾದಾಮಿ ಅಂತೇಳಿ ತೊಗೋತಾರ. ಅದು ಯಾಕೆ ತೊಗೋತಾರ? ಎಷ್ಟು ಮುಖ್ಯ? ಅಂದ್ರೆ ನ್ಯಾಚುರಲಿ ಪವರಿಗೆ ಅದನ್ನು ತೊಗೋತಾರೆ ಮೇಡಮ್. ನ್ಯಾಚುರಲಿ ಅಂದ್ರೆ ಪ್ರೋಟೀನ್ ಭಾಳ ಇರುತ್ತೆ ಮೇಡಮ್. ಅದ್ರ ಬಾದಾಮ್ ಆಯ್ತು ಮೇಡಮ್, ಹೊಳ್ಳಿ ಅದು ತುಪ್ಪ ಆಯಿತು ಮೇಡಮ್, ಹಾಲು ಆಯಿತು. ಹಾಲು ಏನೋ ಇಲ್ಲ ಅಂದ್ರೆ ಒಂದು ಸಣ್ಣ ಪೈಲ್ವಾನ್ ಅದಂದ್ರೆ ಮೇಡಮ್ ಅವ್ರಿಗೆ ಒಬ್ಬರಿಗೆ 2 ಲೀಟ್ರ್ ಬೇಕು ಮೇಡಮ್. ಹಿಂಗೆ ತೊಗೋತಾರೆ ಮೇಡಮ್. ಮತ್ತು ಹೊಳ್ಳಿ ಕಾಳುಗಳು ತಿಂತಾರೆ ಮೇಡಮ್ ಬೆಳಗ್ಗೆ ಹೊತ್ತು ರೀ. ಮಧ್ಯಾಹ್ನ ಒಂದು ಅರ್ಧ ಲೀಟ್ರ್ ಹಾಲು ಮೇಡಮ್. ಮತ್ತು ಹೊಳ್ಳಿ ಬಾದಾಮ್ ತಂಡ ಒಳಗೆ ಹಾಲು ಹಾಕೋತಾರೆ ಮೇಡಮ್. ಮತ್ತೊಂದು 2-3 ಥರ ತಂಡ ಮಾಡ್ತಾರೆ ಮೇಡಮ್. ಅಂದ್ರೆ ಉದ್ದು, ಹೊಳ್ಳಿ ಬಾದಾಮ್ ಮೇಡಮ್, ಮತ್ತು ಬಾಳೆಹಣ್ಣು ಮಾಡ್ತಾರೆ ಮೇಡಮ್. ಅಂದ್ರೆ ಸಪ್ರೇಟ್ ಮೇಡಮ್, ಬೇರೆ ಬೇರೆ. ಮತ್ತು ಮೂಸಂಬಿ ಜ್ಯೂಸ್ ಬರುತ್ತೆ ಮೇಡಮ್. ಅದನ್ನ ಯಾವ್ಯಾವ ಟೈಮಿಗೆ ತೊಗೊತೀರ? ನಾನು ಅಂದ್ರೆ ಸ್ಟಾರ್ಟಿಂಗ್ ಮೇಡಮ್ ಮೂಸಂಬಿ ಜ್ಯೂಸ್ ತೊಗೋತಾರೆ ಮೇಡಮ್. ಅದಾದಮೇಲೆ ನಿಂಬು ಸರ್ಬತ್ತು ಅದು ಏನಾರ ಕುಡಿತಾರೆ ಮೇಡಮ್. ಇಲ್ಲಾಂದ್ರೆ ಬಾದಾಮ್ ಕುಡಿತಾರೆ ಮೇಡಮ್. ಆಮೇಲೆ ಕಲ್ಲಂಗಡಿ ಇಂಥವೆಲ್ಲ ಹಣ್ಣು ತಿಂತಾರೆ. ಹಣ್ಣಿನ ಜ್ಯೂಸ್ ಎಲ್ಲ ಕುಡಿತಾರೆ. ಅಣ್ಣ, ನೀವು ವಾರಕ್ಕೆ ಎಷ್ಟು ದಿನ? ವಾರಕ್ಕೆ 6 ದಿನ ಟೈಮ್, 6 ದಿನ ಮಾಡ್ತಾರೆ ಮೇಡಮ್. ಒಂದಿನ ರೆಸ್ಟ್. ಒಂದಿನ ಯಾವ ದಿನ ರೆಸ್ಟ್? ಗುರುವಾರ ದಿನ ರೆಸ್ಟ್. ಗುರುವಾರ ದಿನ ರೆಸ್ಟ್ ಮಾಡಿ ಅಲ್ಲಿ ದೇವ್ರ ಮಾಡಿ ಪೂಜೆ ಮಾಡಿ ಎಲ್ಲರೂ ಸ್ವಚ್ಛದು ಮಾಡ್ತಾರೆ. ಅಣ್ಣ, ನಿಮ್ಮ ಕುಸ್ತಿ ಟೈಮ್ದಾಗ ಯಾವತ್ತಾದರೂ ಭಯ ಆಗಿದ್ದು ಟೈಮ್ ಇದೆಯಾ?
ಕುಸ್ತಿ ಆಡ್ಬೇಕಾರೆ ಟೈಮ್ ಅಂದ್ರೆ ಮೇಡಮ್ ನಮ್ಗೆ ಭಯ ಬರೋದಂದ್ರೆ ಪ್ರಾಕ್ಟೀಸ್ ಏನಾದರೂ ಮಾಡಲ್ಲಿ ಹಂಗೆ ಕುಸ್ತಿ ಆಡೋ ಕಾಂಪಿಟೇಷನ್ ಆಡಕ್ಕೆ ಹೋದ್ರೆ ಮೇಡಮ್ ಭಯ ಇರುತ್ತೆ ಮೇಡಮ್ ಯಾರಿಗಾದರೂ ಇಂಜುರಿ ಮತ್ತು ಒಳ್ಳೆ ಮೇಡಮ್ ಏನಾರ ಇಂಜುರಿ ಇದ್ರೆ ಭಯ ಇರುತ್ತೆ. ಅಣ್ಣ ನೀವು ಕುಸ್ತಿ ಆಡಕ್ಕೆ ಹೋಗಿರ್ತೀರಲ್ಲ, ನೀವು ಗೆದ್ದಿರ್ತೀರಿ, ಅವಾಗ ನಿಮ್ಮ ಮೈಂಡ್ ಸೆಟ್ ಹೆಂಗಿರ್ತೈತಿ? ಸೋತಾಗ ಒಂಥರ ಫೀಲ್ ಇರ್ತೈತಿಲ್ಲ, ಅವಾಗ ಹೆಂಗಿರ್ತೈತಿ? ಸೋತಾಗಂದ್ರೆ ಮೇಡಮ್ ಇನ್ನೊಮ್ಮೆ ಗೆಲ್ಲಬೇಕನ್ನೋದು ಛಲ ಇರುತ್ತೆ ಮೇಡಮ್. ಎಲ್ಲರೂ ಗೆಲ್ಲಬೇಕಂತ ಬಂದಿರ್ತಾರೆ ಮೇಡಮ್, ಸೋಲು ಗೆಲುವು ಇರೋದು ಮೇಡಮ್. ಈ ಮಣ್ಣು ಕುಸ್ತಿ ಒಳಗೆ ಏನಾಗುತ್ತೆ ಮೇಡಮ್, ಒಮ್ಮೆ ಡ್ರಾನು ಮಾಡ್ತಾರೆ ಮೇಡಮ್. ಈಗ ಮ್ಯಾಡ್ ಕುಸ್ತಿ ಅಂತ ಬಂದರೆ ಮೇಡಮ್ ಡ್ರಾ ಮಾಡೋಲ್ಲ ಮೇಡಮ್, ಅದಕ್ಕೆ ಒಬ್ಬ ಸೋಲು ಗೆಲುವು ಇರುತ್ತೆ ಮೇಡಮ್. ಇದ್ರಾಗಾದ್ರೆ ಡ್ರಾನು ಆಗತ್ತೆ ಮೇಡಮ್, ಸೋಲು ಗೆಲುವು ಇದ್ರಾಗಿರುತ್ತೆ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು ಏನ್ರಣ್ಣ? ನಿಮ್ದು ಯಾವ್ರಣ್ಣ? ಪ್ರೊಗ್ಲೆಟ್ ಮೇಡಮ್ಗೆ. ನಿಮ್ಮ ವಯಸ್ಸಣ್ಣ? 21. ನೀವು ಏನು ಓದ್ಕೊಂಡಿರಣ್ಣ? ಡಿಗ್ರಿ ಓದ್ತಾರೆ. ನೀವು ಎಷ್ಟು ದಿವಸ ಆತನ ಇಲ್ಲಿ ಸೇರ್ಕೊಂಡು? ಮಾಡಕ್ಕೆ ಸುಮಾರು ಒಂದು 14 ವರ್ಷ. 14 ವರ್ಷ. ಅಣ್ಣ ನಿಮ್ಮ ಗುರುಗಳು ಯಾರು? ನಿಮ್ಗೆ ಯಾರು ಇದನ್ನ ಟ್ರೈನ್ ಮಾಡ್ತಾರೆ? ಮೇಡಮ್ ಗುರುಗಳು ಅಂತ ಏನಿಲ್ಲ ಮೇಡಮ್. ಗುರುಗಳು ಅಂದರೆ ಈಗ ಸೀನಿಯರ್ಸ್ ಯಾರು ಇರ್ತಾರಲ್ಲ ಎಲ್ಲರೂ ಗುರುಗಳು. ಸಣ್ಣ ಊರಿಗೆ ಜೂನಿಯರ್ಸ್ಗೆಲ್ಲ ಸೀನಿಯರ್ಸ್ಗೆಲ್ಲ ಅದೆಲ್ಲ ಗುರುಗಳು. ಅವರ ಸೀನಿಯರ್ಸ್ ಎಷ್ಟು ಹೆಂಗೆ ಇದಾರಲ್ಲ ಜೂನಿಯರ್ಸ್ಗಳಿಗೆ ಅವ್ರು ಆ ಟೈಪ್ ಪಾಲಿಸ್ಕೊಂಡು ಹೋಗ್ತಾರೆ ಮೇಡಮ್. ಅಣ್ಣ ಈಗ ಜಿಮ್ ಮಾಡಕ್ಕೆ ಹೋಗ್ತಾರಾ? ನೀವು ಕುಸ್ತಿ ಮಾಡ್ತೀರಿ. ಕುಸ್ತಿ ಮಾಡೋರಿಗೆ ಜಿಮ್ ಮಾಡೋರಿಗೆ ಏನು ವ್ಯತ್ಯಾಸ? ಮೇಡಮ್ ಜಿಮ್ ಮಾಡೋದ್ರಿಂದ ಏನು ಅಷ್ಟು ಆಗಿಂದ ಜಿಮ್ ಅದು ಒಂಥರ ಪುಗಾಟ ಮೇಡಮ್. ಅದು ಅಂದ್ರೆ ಅದು ಈಗ ಹಾರ್ಬ್ರೇಡ್ ಫುಡ್ ಅಂತ ಆ ಟೈಪ್. ಈ ಕುಸ್ತಿ ಅಂದ್ರೆ ಜವಾರಿ ಫುಡ್ ಇದ್ದಂಗೆ ಮೇಡಮ್. ಹಾಂ, ಕುಸ್ತಿ ಅಂದ್ರೆ ಕುಸ್ತಿ ಮಾಡೋದ್ರಿಂದ ಇದು ಲೈಫ್ ಲಾಂಗ್ ಶರೀರ ಒಟ್ಟು ಕಳ್ಕೊಳ್ಳೋ ಮೇಡಮ್, ಹಂಗೆ ಇರುತ್ತೆ. ಇದಕ್ಕೆ ಸ್ಟೆಮಿನಾ ಮಾಡಬೇಕು ಮೇಡಮ್ ಕುಸ್ತಿಗೆ. ಅಣ್ಣ ಕುಸ್ತಿ ಎಕ್ಸಸೈಜಿಗೆ ಆಮೇಲೆ ಜಿಮ್ ಎಕ್ಸಸೈಜ್ ಏನು ವ್ಯತ್ಯಾಸ? ಮೇಡಮ್ ಜಿಮ್ ಎಕ್ಸಸೈಜ್ ಅದು ಮನುಷ್ಯಾಗ ಇಫೆಕ್ಟ್ ಇದೆ ಮೇಡಮ್. ಅದು ಜಾಸ್ತಿ ವೇಟ್ ಬಿಟ್ಟಿದ್ರಿಂದ ಈಗ ಮನುಷ್ಯ ಹಾರ್ಟ್ ಆಗಲಿ ಏನಾರು ಇಫೆಕ್ಟ್ ಇದೆ ಮೇಡಮ್. ಈಗ ರೆಸ್ಲಿಂಗ್ ಹಂಗಲ್ಲ ಮೇಡಮ್. ಇದು ಹೆಂಗೆ ಮಾಡ್ತೀವಿ ಆ ಟೈಪ್ ಮಾಡಿರ್ತಕ್ಕ ನಮ್ಮ ಸ್ಟೆಮಿನಾ ಬರುತ್ತೆ ಮೇಡಮ್, ಎನರ್ಜಿ ಬರುತ್ತೆ, ತಾಕತ್ತು ನಮ್ಮ ಕಡೆ ಇಡೀ ದಿವಸ ಇರುತ್ತೆ ಮೇಡಮ್, ಲೈಫ್ ಲಾಂಗ್. ಅವ್ರು ವೇಟ್ ಎಲ್ಲ ಎಬ್ಬಿಸ್ತಾರ ಜಿಮ್ ಮಾಡ್ಬೇಕತ್ತೀರ, ನೀವು ಹೆಂಗೆ ಮಾಡ್ತೀರಿ? ಏನೇನು ಮೇಡಮ್ ನಮ್ಮೂ ಒಂದೊಂದು ದಿನ ಹಿಂಗೆ ಎಕ್ಸಸೈಸ್ ಇರ್ತಾವೆ ಮೇಡಮ್. ಒಂದಿನ ಈಗ ಕಾಪ್ಸಿ ಹೊಡಿದು, ಅದನ್ನ ಆಮೇಲೆ ಅಪ್ಪರ್ ಬಿಡಿ ಹೊಡಿಯೋದು ಇರ್ತಾವೆ ಮೇಡಮ್. ಆ್ಯಕ್ಚುಲಿ ಮೇಡಮ್ ಕುಸ್ತಿ ಒಳಗೆ ನಮ್ಮ ದೇಹ ದಂಡಿಸೋದು ಬೆಸ್ಟ್. ದೇಹನ ದಂಡಿಸ್ತಾರೆ. ಯಾವುದು ಚಲೋ ಅಣ್ಣ? ಅವ್ರು ವೇಟ್ ಎಬ್ಬಿಸ್ ಮಾಡ್ತಾರಲ್ಲ ಅದು ಚಲೋನ ಇದು ಚಲೋ? ನಮ್ಮ ದೇಹ ದಂಡಿಸೋದು ಒಳ್ಳೆ ಮೇಡಮ್. ಅಣ್ಣ ಕುಸ್ತಿ ಮಾಡ್ಬೇಕಂತೇಳಿ ಒಂದು ಟೈಮ್ ಇರ್ತೈತಿ, ಏಜ್ ಇರ್ತೈತಿ. ಯಾವ ವಯಸ್ಸಾಗಿಂದ ನೀವು ಶುರು ಅಂತೀರಿ? ಕುಸ್ತಿ ಮೇಡಮ್ ಒಂದು 11-12 ವಯಸ್ಸಿಂದ ಚಲೋ ಮಾಡಿ ಚಲೋ ಮೇಡಮ್. 11-12 ವರ್ಷ ಅಂದ್ರೆ ಅನುಭವ ಆಗತ್ತೆ ಮೇಡಮ್ ಅವ್ರಿಗೆ ಇಲ್ಲಿಂದ. ಅದಕ್ಕೆ ಏಜ್ ಅಂತ ಐತು ಅಂತ. ಅಣ್ಣ ಈ ಕುಸ್ತಿ ಅಂತ ಬಂದಾಗ ಹೆಣ್ಮಕ್ಳು ಕಲಿಬಹುದಾ ಅಥವಾ ಗಂಡು ಮಕ್ಳು ಅಷ್ಟೇ ಕುಸ್ತಿ ಮಾಡ್ಬೇಕು? ಪರವಾಗಿಲ್ಲ ಮೇಡಮ್, ಅವ್ರು ಇಂಟ್ರೆಸ್ಟ್ ಮೇಡಮ್. ಅವ್ರ ಬಟ್ ಹೆಣ್ಮಕ್ಳಿಗೆ ಅವಕಾಶ ಐತಿ. ಹೆಣ್ಮಕ್ಳು ಆಡ್ತಾರೆ ಮೇಡಮ್, ಹೆಣ್ಮಕ್ಳು ಆಡ್ತಾರೆ, ಗಂಡು ಮಕ್ಳು ಆಡ್ತಾರೆ, ಅವರು ಇಂಟ್ರೆಸ್ಟ್ ಮೇಡಮ್. ಅಣ್ಣ ಈಗಿನ ಯುವಕರಿಗೆ ಕುಸ್ತಿ ಬಗ್ಗೆ ಗೊತ್ತಿರಂಗಿಲ್ಲ. ಅವ್ರು ಕುಸ್ತಿ ಆಡ್ಬೇಕನ್ನೋ ಒಂದು ಡಿಸೈಡ್ ಮಾಡಿದ್ರಂದ್ರೆ ಯಾರನ್ನ ಕೇಳ್ಬೇಕು, ಎಲ್ಲ ಹೆಂಗೆ ಸೇರ್ಕೋಬೇಕು? ಮೇಡಮ್ ಈಗ ಹಳ್ಳಿ ಒಳದಾಗ ಗಡ್ಡಿ ಮನೆ ನಿಂತದ ಮೇಡಮ್. ಗಡಿ ಮನೆ ನಮ್ಮದಲ್ಲ ಗಡ್ಡಿ ಮನೆ ನಿಂತದ ಮೇಡಮ್. ಗಡ್ಡಿ ಮನೆ ಅಲ್ಲಿ ಊರೊಳಗೆ ಈಗ ಹಳೆ ಬರೋ ಮಾಡಿದವರು, ಈಗ ಕೆಲ ಎತ್ತು ಹಿಡಿದು ಕಾಲು ಎತ್ತು ಹಿಡಿದು ಹಳೆ ಮಂದಿ ಇರ್ತದೆ ಮೇಡಮ್. ಅವರಿಂದ ತಿಳ್ಕೊಂಡು ಗಡ್ಡಿ ಮನೆ ಅಂತ ಅಲ್ಲೇ ಊರಲ್ಲಿ ಗಡ್ಡಿ ಮನೆ ಸೇರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ ಮೇಡಮ್. ಅಲ್ಲಿ ಏನೋ ಸ್ವಲ್ಪ ಚಲೋ ಆದ್ರೆ ಊರು ಯಾರು ಹುಚ್ಚಾಡಕ್ಕೆ ಅವ್ರಿಗೆ ಜೋಡಿಲ್ಲ ಅಂದ್ರೆ ಈಗ ಊರು ಹತ್ತಿರ ಅಂತ ಒಂದು ತಾಲೀಮ್ ಇರ್ತಾವೆ ಮೇಡಮ್. ಧಾರವಾಡ ಹಿಂಗೆ ಅಲ್ಲಿ ಬೆಳಗಾವಿ ಅಲ್ಲಿ ಸುತ್ತಮುತ್ತ ಊರು ಹತ್ತಿರ ತಾಲೀಮ್ ಬರ್ತಾವ್ರ ಮೇಡಮ್. ಅವ್ರಿಗೆ ಎಲ್ಲಿ ಅನುಕೂಲ ಆಗತ್ತಾರೆ ಅಲ್ಲಿ ತಾಲೀಮಿಗೆ ಹೋಗಿ ಸೇರ್ಕೊಂಡು ಅಲ್ಲಿ ಏನೋ ಸೀನಿಯರ್ಸ್ ಹೇಳ್ತಾರಲ್ಲ ಸೀನಿಯರ್ಸ್ ಕೇಳ್ಕೊಂತ ಮಾಡ್ತಾವೆ ಮೇಡಮ್. ಅಣ್ಣ ಕುಸ್ತಿ ಪೈಲ್ವಾನ್ರಲ್ಲ ಮದುವೆ ಆಗ್ತಾರ ಏನು ಹಂಗೆ ಇರ್ತಾರ ಅವರು ಬ್ರಹ್ಮಚಾರಿಯಾಗಿ? ಅವರ ಕುಸ್ತಿ ಲೈಫ್ ಕುಸ್ತಿ ಬಿಡ ಮುಟ್ಟನೂ ಮದುವೆ ಯಾರು ಆಗಲ್ಲ ಮೇಡಮ್. ಕುಸ್ತಿ ಬಿಟ್ಟು ನಾವು ಮದುವೆ ಮತ್ತು ಅವ್ರ ಮುಂದೆ ಲೈಫ್ ಮಾಡ್ಕೊತಾರೆ ಮೇಡಮ್. ಮದುವೆ ಆಗಿಂದ ಕುಸ್ತಿ ಆಡೋ ಆತರ ಮೇಡಮ್. ಬಟ್ ಇದು ಕುಸ್ತಿ ಕಡಿಮೆ ಮೇಡಮ್ ಮದುವೆ ಕುಸ್ತಿ ಆಡೋರು ಬಟ್ ಕುಸ್ತಿ ಆಡೋ ಹುಡುಗರು ಯಾರು ಮದುವೆ ಆಗಲ್ಲ ಮೇಡಮ್ ಸದ್ಯ. ಒಟ್ಟ ಕುಸ್ತಿದೆಲ್ಲ ಟ್ರೈನಿಂಗ್ ಮುಗಿ ಒಟ್ಟ ಮದುವೆ ಆಗಂಗಿಲ್ಲ ಇಲ್ಲ ಮೇಡಮ್. ಹೆಣ್ಮಕ್ಳ ಕನ್ನ ತಯಾರು ಮಾಡಲ್ಲ ಮೇಡಮ್. ನಾ ಈ ಕುಸ್ತಿ ಆಡ್ತಿರ್ತಾರಲ್ರ ಪೈಲ್ವಾನ್ರು, ಅವರು ಆದಾಯ ಹೆಂಗೆ? ಅವ್ರು ಬೇರೆ ಏನಾರ ಬಿಸ್ನೆಸ್ ಕೆಲಸ ಮಾಡ್ತಿರ್ತಾರ, ಬರೀ ಕುಸ್ತಿ ಒಳಗನೆ ಇರ್ತಾರ ಅವರು? ಇಲ್ಲ ಮೇಡಮ್, ಬೇರೆ ಏನು ಆದಾಯ ಇಲ್ಲ ಮೇಡಮ್. ಕುಸ್ತಿನ ಆಡ್ಕೊಂತ ಹೊರ ಕುಸ್ತಿ ಕಾಂಪಿಟೇಷನ್ ಇರ್ತಾರಲ್ಲ ಆ ದುಡ್ಡು ಇಲ್ಲ ಮನೆಯಿಂದ ದುಡ್ಡು ಕೊಟ್ಟು ಕಸೆ ಮನೆ ಒಳಗೆ ಒಬ್ಬನ ಕುಸ್ತಿ ಮೇಯಿಸಬೇಕಂತೇಳಿ ದುಡ್ಡು ಖರ್ಚು ಮಾಡಿ ಮೇಯಿಸ್ತಾರೆ ಮೇಡಮ್. ಈಗ ಅವರು ಕುಸ್ತಿ ಪಂದ್ಯಕ್ಕೆ ಹೋಗಿರ್ತಾರಲ್ಲ, ಅದರಲ್ಲಿ ನಿಮ್ಗೆ ಎಷ್ಟು ದುಡ್ಡು ಬರ್ತೈತಿ ಮೇಡಮ್? ಅದು ಅವ್ರವ್ರ ಒಂದೊಂದು ಊರ ಇದ ಮೇಲೆ ಮೇಡಮ್. ಅದು ಒಬ್ಬರೊಂದು ಊರಾಗ ದೊಡ್ಡ ಪ್ರಮಾಣ ಮಾಡಿರ್ತಾರೆ, ಅವ್ರು 10,000 20,000 ಕೊಡ್ಬೋದು ಮೇಡಮ್. ಒಂದು ಸಣ್ಣ ಊರಲ್ಲಿ ಅವ್ರು 5,000 ಕೊಡ್ಬೋದು, 2,000 ಕೊಡ್ಬೋದು ಮೇಡಮ್. ಅದು ಊರ ಮೇಲೆ ಮೇಡಮ್, ಅದು ಕಣ ಮಾಡಿದ್ಮೇಲೆ ಮೇಡಮ್. ಕನ್ನಡ ಈಗ ನೀವು ಕುಸ್ತಿಗೆ ಈಗ ಅಂತ ನೀವು ನಿಮ್ಮನ್ನ ರೆಡಿ ಮಾಡ್ಕೊಳಕ್ಕೆ ಅಂದ್ರೆ ಎಷ್ಟು ದುಡ್ಡು ಖರ್ಚು ಮಾಡ್ತೀರಿ ನೀವು? ಮೇಡಮ್ ಸಣ್ಣ ಊರಿಗೆ ಒಂದು ಇಂಥ ಸಣ್ಣ ಊರಿಗೆ ಒಂದು 7,000 ಖರ್ಚು ತಿಂಗಳ. 7,000. ಮುಂದೆ ದೊಡ್ಡವ್ರಿಗೆ ಒಂದು 15-20 ಖರ್ಚು. ಅವ್ರು ನಮ್ಮ ತಿನ್ನೋದು ಡೈಟ್ ಮೇಂಟೈನ್ ಮಾಡ್ತಾರೆ ಮೇಡಮ್ ಫುಡ್ ಮೇಲೆ. ಸಣ್ಣ ಊದಷ್ಟು ಫುಡ್ ಮೇಂಟೈನ್ ಆಗೋಲ್ಲ ಮೇಡಮ್, ಅವ್ರು ಕಡಿಮೆ ಆಗುತ್ತೆ.
ನಾ ಈಗ ಹೊಸದಾಗಿ ಸೇರ್ಕೊಂಡಿರ್ತಾರ ಸಣ್ಣ ಹುಡುಗರು ಇರ್ತಾರಲ್ಲ ಅವ್ರಿಗೆ ಕುಸ್ತಿಗೆ ಪೈಲ್ವಾನ್ರ ಕಡೆಯಿಂದನೇ ಇರ್ತೈತೆ ಏನು ಮನೆಯವ್ರ ಕಡೆಯಿಂದ ಖರ್ಚಿರುತ್ತೆ? ಮೇಡಮ್ ಹಿಂಗೆ ತಾಲೀಮ್ ಒಳಗೆ ಬಂದ್ರೆ ಅವ್ರ ಸರ್ವಿಸ್ ಬಂದು ಮೇಡಮ್. ಹ್ಞೂ ಇಲ್ಲ ಹಂಗೆ ಹಾಸ್ಟೆಲ್ ಅದಾವ ಗೌರ್ಮೆಂಟ್ ಹಾಸ್ಟೆಲ್ಗಳು. ಹ್ಞೂ ಹ್ಞೂ ಗೌರ್ಮೆಂಟ್ ಹಾಸ್ಟೆಲ್ ಸೇರಿದ್ರೆ ಅವ್ರು ಸಂಬಂಧ ಗೌರ್ಮೆಂಟ್ ಸಂಬಂಧ ಗೌರ್ಮೆಂಟ್ ಎಲ್ಲ ಅವ್ರ ಊಟ ಎಲ್ಲ ಮಾಡಿ ಬೆಳೆಸ್ತಾರೆ ಮೇಡಮ್. ಇಲ್ಲ ಹಿಂಗೆ ತಾಲೀಮ್ ಒಳಗೆ ಬಂದ್ರೆ ಅವ್ರು ಏನು ತಿಂತಾರಲ್ಲ ಅವ್ರ ಕಸ ಅವ್ರಿಗೆ ಸಂಬಂಧ. ಅವ್ರ ಕುಸ್ತಿ ಪೈಲ್ವಾನ್ರ ಆಗ್ಬೇಕಂತೇಳಿ ಬರ್ತಾರಣ್ಣ, ಅವ್ರ ಮೈಂಡ್ ಸೆಟ್ ಎಷ್ಟು ಸ್ಟ್ರಾಂಗ್ ಇರ್ಬೇಕು? ಮೇಡಮ್ ಕುಸ್ತಿ ಪಲ್ವಾನ ಆಗ್ಬೇಕಂತ ಬಂದ್ರೆ ಮೇಡಮ್ ಇದು ಕುಸ್ತಿ ಆ್ಯಕ್ಚುಲಿ ಎಲ್ಲರಿಗೆ ಒಲಿಯೋರು ಮೇಡಮ್. ಒಲಿಬೇಕಾದ್ರೆ ಭಾಳ ಪುಣ್ಯ ಮಾಡ್ಬೇಕು ಅಂದ್ರೆ ಹಸಿರು ಇರ್ಬೇಕು. ನಾವು ಎಷ್ಟು ಕಷ್ಟಪಟ್ಟು ದುಡ್ಡು ಕಾಸ್ತ ನಮ್ದು ಅಷ್ಟು ಗೋಲ್ ಇರ್ತದಲ್ಲಮ್ಮ, ಕಷ್ಟಪಟ್ಟರೆ ಒಲಿದ್ವಿ ಮೇಡಮ್ ಧೈರ್ಯದಿಂದ. ನಮ್ಮ ಈಗ ಕುಸ್ತಿ ಆಡೋ ಟೈಮ್ದಾಗ ಯಾರಿಗಾರ ಏಟಾಯ್ತು ಪೆಟ್ಟಾಯ್ತು ಅಂತಂದಾಗ ಯಾರು ಹೆಂಗೆ ನೀವು ಹಾಸ್ಪಿಟ್ಲಿಗೆ ಹೋಗ್ತೀರಾ ಅಥವಾ ಇಲ್ಲೇ ನೀವು ಸರಿ ಮಾಡ್ತೀರಾ? ಮೇಡಮ್ ನಾರ್ಮಲ್ ಇತ್ತಂದ್ರೆ ನಾವೇ ಸರಿ ಮಾಡ್ಬೋದು ಮೇಡಮ್. ನಾರ್ಮಲ್ ಇಂಜುರಿ ಇತ್ತಂದ್ರೆ ಅಷ್ಟೇ ನಾವೇ ತಿಕ್ಕೋದು, ವಾರಕ್ಕೆ ಮಸಾಜ್ ಮಾಡ್ಬೋದು, ಡೈಲಿ ಎಣ್ಣೆ ಮಸಾಜ್ ಮಾಡ್ಬೋದು ಮೇಡಮ್. ಭಾಳ ಓವರ್ ಅಷ್ಟು ಪೆಟ್ಟಿತ್ತಂದ್ರೆ ಎಲ್ಲಾರ ಹಿಂಗೆ ಹಳ್ಳಿ ಒಳಗೆ ಕಟ್ ಹಾಕೋರುತ್ತಲ್ಲ ಅವ್ರದ್ದು ಹೋಗುತ್ತೆ ಮೇಡಮ್, ಹಿರಿಯರಂತಕ್ಕೆ. ಇಲ್ಲಾಂದ್ರೆ ಹಂಗೆ ಭಾಳ ಏನಾಯ್ತು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಹಾಸ್ಪಿಟ್ಲಿಗೆ ಹೋಗಿ ಕಮ್ಮಿ ಮೇಡಮ್. ಆ್ಯಕ್ಚುಲಿ ನಾವು ಸಣ್ಣ ಪುಟ್ಟ ನಾವು ಇದು ಮಾಡ್ಕೋತೀವಿ, ಇಲ್ಲಾಂದ್ರೆ ಊರಲ್ಲಿ ಇಲ್ಲ ಇರ್ತಲ್ಲ ಹಳಬರ ಅವ್ರಂತ ಕೊಡ್ತೀವಿ. ಈಗ ಕುಸ್ತಿ ಪೈಲ್ವಾನ್ರಿಗಣ ಯಾವುದು ಜಾಸ್ತಿ ಪೆಟ್ಟಾಗ್ತೈತಿ? ನಮ್ಗೆ ಜಾಸ್ತಿ ಯಾವುದೋ ಅಂತ ಕೈನೂ ಆಗ್ಬೋದು, ಕಾಲು ಆಗ್ಬೋದು ಮೇಡಮ್. ಅದಕ್ಕೆ ಇದಂತ ಹೇಳಕ್ಬೋದು ಕುಸ್ತಿ ಒಳಗೆ. ಕುಸ್ತಿ ಆಡೋ ಟೈಮ್ ಇಲ್ಲಿ ಎಲ್ಲಿ ಇಂಜೂರ್ ಆಗುತ್ತೆ ನಾನು ಹೇಳಕ್ಬಲ್ಲ ಮೇಡಮ್. ಅಣ್ಣ ಈಗಿನ ಯುವಕರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಏನೋ ಜಿಮ್ಗೆ ಹೋಗಾಕ ಹೇಳಕ್ಕೆ ಇಷ್ಟಪಡ್ತಿರೋ ಅಥವಾ ಕುಸ್ತಿ ಬರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತಿರೋ? ಮೇಡಮ್ ಜಿಮ್ ಈಗ ಇತ್ತೀಚೆಗೆ ಬಂದಿ ಮೇಡಮ್. ಕುಸ್ತಿ ಅನ್ನೋದು ಮೇಡಮ್ ದೇಶಿ ಕ್ರೀಡೆ ಇದು ಕಲಾ ಅಂತ ಪುರಾಣ ಕಾಲದ ಬಂದು ಮೇಡಮ್. ಕುಸ್ತಿ ಅನ್ನೋದು ಹಳ್ಳಿ ಪ್ರತಿಭೆ ಮೇಡಮ್. ಇದು ಊರಲ್ಲಿ ಎಲ್ಲ ಜಿಮ್ ಈಗೆಲ್ಲ ಮೇಡಮ್ ಈಗ ಮಾಡತ್ತಾರ. ಊರಲ್ಲಿ ಮಧ್ಯದವರು ಗಡಿಮಣಿಯಿಂದ ಮಣ್ಣು ಹಾಕೊಂಡು ಗಡಿಮಣಿ ಕುಸ್ತಿ ಹಾಕೊಂಡು ಬಂದಾರ ಮೇಡಮ್. ಕುಸ್ತಿ ಮಾಡಿದ್ರೆ ಒಳ್ಳೆ ಕಷ್ಟ. ಯಾವುದೋ ರೋಗ ಏನು ಬರಲ್ಲ ಮೇಡಮ್ ಕುಸ್ತಿ ಮಾಡೋದ್ರಿಂದ. ಶರೀರ ದರ್ಬೂಟಾಗಿರೋದು ಮೇಡಮ್. ಅಣ್ಣ ಈಗ ಕುಸ್ತಿ ಪೈಲ್ವಾನ್ರಿಗೆ ಕಿವಿ ಅದು ಸ್ವಲ್ಪ ದಪ್ಪ ಇರುವಂಥದ್ದು ಇರ್ತೈತೆ ನೋಡಿದಾಗ, ಅದಕ್ಕೆ ಕಾರಣ ಏನು? ಮೇಡಮ್ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ ಮೇಡಮ್. ಕುಸ್ತಿ ಆಡ್ತಾ ಪ್ರಾಕ್ಟೀಸ್ ನಾವು ಗಡಿ ಮಾಡೋ ಮುಂದೆ ಅದು ಬಡ್ತ್ಕೊಂತ ನಾವು ಕುಸ್ತಿ ಅರದ ಕಿವಿ ತಿಕ್ಕೆ ಕೆಂಪಾಗಿ ಉಗ್ತಾವೆ ಮೇಡಮ್. ಅಣ್ಣ ನಿಮ್ಗೆ ಕುಸ್ತಿ ಕಲಿಬೇಕಂದ್ರೆ ಗುರುಗಳು ಎಷ್ಟು ಮುಖ್ಯ, ಏನೋ ನೀವೇ ಕಲಿಬೇಕು? ಮೇಡಮ್ ಗುರುಗಳೇ ಮುಖ್ಯ ಮೇಡಮ್. ಗುರುಗಳಿದ್ರೆ ಒಂದು ಆ ಹುಡುಗ ಒಂದು ಗೋಲ್ ಮಟ್ಟಕ್ಕೆ ಸಾಧ್ಯ ಮೇಡಮ್. ಗುರುಗಳಿಲ್ಲ ಅಂದ್ರೆ ಆ ಹುಡುಗಿಗೆ ಸಾಧ್ಯ ಆಗಲ್ಲ ಮೇಡಮ್. ಸಾಧ್ಯ ಗುರುಗಳು ಬೇಕೇ ಬೇಕು. ಗುರುಗಳು ಬೇಕು. ನಾ ಈಗ ಮ್ಯಾಟ್ ಕುಸ್ತಿ ಅದು ಅಂತ ಮಾಡಿದಾಗ ಅವ್ರಿಗೆ ಜಾಬ್ ಸಿಗ್ತಾವೆ. ಈಗ ಹಂಗೆ ಕುಸ್ತಿ ಮಾಡಿ ಉಳ್ಕೊಂಡವ್ರಿಗೆ ಅವ್ರದ್ದು ಏನು ಲಾಭ, ಹೆಂಗೆ ಅವ್ರದ್ದು ಮುಂದಿನದು? ಮೇಡಮ್ ಆಲ್ಮೋಸ್ಟ್ ಜಾಬು ಈಗ ಮ್ಯಾಟ್ ಕುಸ್ತಿ ಆಡಿದವ್ರಿಗೆ ನ್ಯಾಷನಲ್ ಮಾಡಿದವ್ರಿಗೆ ಜಾಬ್ ಹೋಗ್ತಾವೆ ಮೇಡಮ್. ಇಲ್ಲಿ ಗಡಿಮಣಿ ಕುಸ್ತಿ ಆಡಿದವ್ರಿಗೆ ಇವರು ಸ್ವಲ್ಪ ಕುಸ್ತಿ ಆಡಿ ಹೊರಗೆಲ್ಲ ಹಸು ಮಾಡ್ತಾರಲ್ಲ ಮೇಡಮ್, ಹಳ್ಳಿ ಹೋದಾಗ ಸುತ್ತಮುತ್ತಲ್ಲ. ಇವರು ಹೋಗಿ ಗೌರ್ಮೆಂಟ್ ಅಂತ ಏನಾಗ ಅವ್ರಿಗೆ ಪೇಮೆಂಟ್ ಬರ್ತಿಲ್ಲ ಮೇಡಮ್. ಇಲ್ಲಾಂದ್ರೆ ಇವರು ರಾಜಕಾರಣಿ ಅಂತಾರೆ ಮೇಡಮ್. ಈಗ ಊರಲ್ಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ಗಳಲ್ಲಿ ಈಗ ಹೊರಗೆ ಹಂಗಾರು ಕುಸ್ತಿ ಆಡಿ ಅಲ್ಲಿ ಸುತ್ತಮುತ್ತಲ್ಲ ಮಂದಿ ಪ್ರಚಾರ ಇರ್ತಲ್ಲ ಹೆಸರು ಮಾಡಿರ್ತಾರಲ್ಲ. ಅದ್ರ ಮೇಲೆ ಈಗ ರಾಜಕಾರಣ ಎಲೆಕ್ಷನ್ ಇರ್ತಾರೆ, ಎಲೆಕ್ಷನ್ ಹಾರಿಸ್ಬಿಡ್ತಾರೆ. ಅವ್ರು ರಾಜಕೀಯ ಮಾಡ್ತಾರೆ ಮೇಡಮ್. ರಾಜಕೀಯ ಒಂದು ಹಿರಿತನ ಮಾಡ್ಕೊಂಡು ಹೇಳ್ತಾರೆ ಮೇಡಮ್. ಒಟ್ಟು ಒಂಥರ ಕುಸ್ತಿ ಪೈಲ್ವಾನ್ರ ಅಂದ್ರೆ ಪಂಚಾಯತಿ ಕಟ್ಟಿ ಮ್ಯಾಟ್ ಕುಸ್ತಿ ಮಾಡಿದವರು ನ್ಯಾಷನಲ್ ಮಾಡಿದವರು ಒಂದು ಸುಮ್ಮನೆ ಜಾಬ್ ಹೋಗ್ತಾರೆ ಮೇಡಮ್. ಅದು ಜಾಬ್ ಹತ್ತಲಿಲ್ಲ ಅಂದ್ರೆ ಮತ್ತು ಅವರು ಮಿಸ್ ಆಗಿ ಇಲ್ಲಿ ಬರ್ತಾರೆ. ಗಡಿಮಿಗೆ ಬಂದು ಗಡಿಮಿನಿಂದ ಕುಸ್ತಿ ಆಡಿ ಹೊರಗೆ ಹೆಸರು ಮಾಡಿ ಅವ್ರಿಗೆ ಮಾಡ್ತಾರೆ ಮೇಡಮ್. ಅಣ್ಣ ಈಗ ಕುಸ್ತಿ ಕಲಿಬೇಕಂತ ಬಂದವ್ರಿಗೆ ಅವ್ರ ಮನೆ ಕಡೆಯಿಂದ ಸಪೋರ್ಟ್ ಹೆಂಗೆ ಇರ್ತೈತಿ? ಏನಾರು ಕಿರಿಕಿರಿ ಇರ್ತೈತೆ ಹೆಂಗೆ? ಮೇಡಮ್ ಒಂದು ಮನೆ ಕಡೆ ಸಪೋರ್ಟ್ ಇದ್ದಿಂದಲೇ ಮತ್ತು ಹುಡುಗ ಬರ್ತಾರೆ ನಮ್ಮ ಕಲಿಯೋಕೆ. ಮನೆ ಕಡೆ ಸಪೋರ್ಟ್ ಇಲ್ಲ ಅಂದ್ರೆ ಹುಡುಗರಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಮನೆ ಕಡೆ ಸಪೋರ್ಟ್ ಬೇಕು ಮೇಡಮ್. ಒಳ್ಳೆ ಆ ಊರನ್ನು ಹಿರಿಯರ ಸಪೋರ್ಟ್ ಬೇಕು ಮೇಡಮ್. ನಮ್ಮ ಊರ ಮಗ ಬೆಳೆಸ್ಬೇಕು ಮಾಡಬೇಕು ಅನ್ನೋದು ಎಲ್ಲರಿಗೆ ಪ್ರೇಮ್ ಇರಬೇಕು ಮೇಡಮ್. ಅದರಿಂದ ಬೆಳೆಯೋಕೆ ಸಾಧ್ಯ ಮೇಡಮ್. ಅಣ್ಣ ಈಗ ಪೈಲ್ವಾನ್ರು ಅಂದಾಗ ಎಲ್ಲರೂ ಸ್ವಲ್ಪ ಹೆದರ್ತಿರ್ತಾರೆ. ಹೆಂಗೆ ಎಲ್ಲರೂ ಹಂಗೆ ಹೆದರ್ಕೊಂಡ ನೋಡ್ತಾರೆ? ಅವ್ರ ಜೊತೆ ಹೆಂಗೆ ನಾರ್ಮಲ್ ಆಗಿ ಫ್ರೆಂಡ್ಸ್ ಆಗಿ ನೋಡ್ತಾರೆ ಹೆಂಗೆ? ಮೇಡಮ್ ಪೆಲ್ವಾನ್ ಹೆದರಿಕೆ ಅಂತೆಲ್ಲ ಮೇಡಮ್. ಪೆಲ್ವಾನ್ಟಿಗೆ ಒಂದು ರೆಸ್ಪೆಕ್ಟ್ ಇರುತ್ತೆ ಮೇಡಮ್. ಒಂದು ಗೌರವ ಕೊಡ್ತಾರೆ ಪೆಲ್ವಾನ್ಟಿಗೆ. ಪೆಲ್ವಾನ್ ಅಂದ್ರೆ ಒಂದು ಗೌರವ ಮೇಡಮ್. ಈಗ ಪೆಲ್ವಾನ್ ಅಂದ್ರೆ ಹೆಂಗೆ ಮೇಡಮ್, ಈಗ ನೌಕರಿದವರು ನಾವು ನೌಕರಿ ಅಂತ ಭಾವಿಸಿ ಹೇಳ್ಬೇಕು ಮೇಡಮ್. ಪೆಲ್ವಾನ್ಗಿರಿ ಮಾಡಿದವರು ಯಾರು ಹೇಳ್ಕೋಲ್ಲ ಮೇಡಮ್. ಪೆಲ್ವಾನ್ರ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತೀವಿ ಪೆಲ್ವಾನ್ ಅಂತ. ಕಿವಿ ನಮ್ಮ ಶರೀರ ನೋಡ್ಕೊಂಡು ನೋಡಿದ ತಕ್ಷಣ ಸೆಪೋರ್ಟ್ ನೋಡ್ರೆ ಹೇಳ್ಬಿಡ್ತಾರೆ ಏನು ಪೆಲ್ವಾನ್ ಅಂತ. ಈಗ ಆರ್ಮಿ ಅವ್ರು ಆಯ್ತು, ಪೊಲೀಸ್ ಆಯ್ತು, ಬೇರೆ ಜಾಬ್ನವರು ಅವ್ರು ಜಾಬ್ ಅಂತ ಹೇಳ್ಕೋಬೇಕು ಮೇಡಮ್. ಬಾಯ್ಬಿಟ್ಟು ಇವ್ರು ಪೆಲ್ವಾನ್ರು ಯಾರು ಏನು ಹೇಳ್ಕೊಲ್ಲ ಮೇಡಮ್. ನೋಡಿದ್ರೆ ಗೊತ್ತಾಗ್ಬಿಡ್ತು ಪೆಲ್ವಾನ್ ಅಂತ. ಮತ್ತೆ ನಿನ್ನ ಹೆಸರೇನು? ನಂದೀಶ್. ನಂದೀಶ್. ಯಾವ್ರಾವ್ ನೀನು? ನಾ ಹನ್ಗಲ್. ಹನ್ಗಲ್ಲ. ಇಲ್ಲಿ ಬಂದು ಎಷ್ಟು ದಿವಸ ಆತ? ನಾ 3-4 ತಿಂಗಳು. ಮತ್ತು ನೀ ಕಲಿಯೋದು ಸಾಲಿ ಕಲಿಯೋದು ಕಲಿತು. ಎಲ್ಲಿ ಕಲಿಯಾಕತ್ತಿ? ಇಲ್ಲ ಆರಿಲ್ಲ. ಆರ್.ಎನ್. ಸಿಟಿ ಒಳಗೆ. ಎಷ್ಟು? ಹಾಂ ಹೌದಾ. ಎಷ್ಟನೇತ್ ನೀವು ಇವಾಗ? 8ನೇತ. ಇಲ್ಲಿ ಏನೇನು ಕಲ್ತಿ? ಸೀನಿಯರ್ ಹೇಳ್ಕೊಟ್ಟು ಕಲ್ತು. ಸೀನಿಯರ್ ಹೇಳಿದ್ದೆಲ್ಲ ಕಲ್ತಿ. ಮುಂದೂ ಕಲಿಬೇಕಂತ ಆಸೆ ಐತಿ? ಓಕೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಿ? 5 ಗಂಟೆಗೆ. 5 ಗಂಟೆಗೆ. ಏನೇನು ಊಟ ಮಾಡ್ತಿ?
ಊಟ ಏನು ಮಾಡ್ತಿ? ಹಾಲು ಕೊಡ್ತೀನಿ ರೀ, ಪ್ರೇಟಿಸಿಗೆ ಬಂದು ಹಾಲು ಕೊಡ್ತೀನಿ ರೀ. ಹಾಂ, ಕಾಳು ತಿಂತೀನಿ, ಕಾಳೆಲ್ಲ ಬೋಳ್ಳೆ ಕತ್ತಿ ತಿಂತೀನಿ. ಬಾದಾಮ್ ತಂಡ ಎಷ್ಟೆಷ್ಟು ಎಕ್ಸಸೈಸ್ ಮಾಡ್ತೀನಿ ಒಂದು ದಿವ್ಸಕ್ಕೆ? 1 ಅವರಿಂದ 2 ಅವರ್ ಎಕ್ಸರ್ಸೈಸ್ ಮಾಡ್ತೀನಿ. ಎದ್ದು ಬಿದ್ದು ಎದ್ದು ಬಿದ್ದು. ದನ ಬಿಟ್ಟು ಕೊಡ್ತೀನಿ ಮೇಡಮ್. ದನ ಬೇಟೆ ಕೊಡ್ತೀವಿ. ಹಾಂ, ಏನೇನು ಕಲ್ಸ್ಯಾರ ಅದನ್ನೆಲ್ಲ ಹೇಳ್ತಿ. ಅಣ್ಣಗಳು ಏನೇನು ಕಲ್ಸ್ಯಾರ ದನ ನಿಮ್ಗೆ? ಬಿಟ್ಟು ಹೊಡೆಸ್ತಾರ, ದನ ಬಿಟ್ಟು ಹೊಡಿಸ್ತಾರ, ಸಾಮ್ ಹೊಡಿಸ್ತಾರ, ಎದ್ದು ಬಿದ್ದು ಹೊಡಿಸ್ತಾರೆ, ಮತ್ತು ಶಾ ಮಾಡಿಸ್ತಾರೆ, ಹ್ಞೂ, ಡಿಪ್ಸ್ ಹೊಡಿಸ್ತಾರೆ, ಹಗ್ಗ ಇರೋದು, ಕಜಿಕೋದು. ಹಗ್ಗ ಇರೋದ್ರಿ. ಹ್ಞೂ. ಮತ್ತು ಇಷ್ಟರೊಳಗೆ ಯಾವ ಅಣ್ಣ ಕಲಿಸ್ತಾರೆ ನಿಮ್ಗೆ? ಎಲ್ಲಾರು ಕಲಿಸ್ತಾರೆ. ಹ್ಞೂ. ಕುಸ್ತಿ ಆಡಿ ನೀ ಯಾರ್ದಾರ ಜೊತೆ ಆಡಿಯ? ಕಾಂಪಿಟೇಷನ್ಗೆ ಹೋಗಿ? ಆಡ್ಯಾರ ಮೇಡಮ್. ಹ್ಞೂ. ಅಣ್ಣ ಲಾಸ್ಟ್ನೇದು ಒಂದು ಪ್ರಶ್ನೆ ನಿಮ್ಗೆ. ಫೈನಲ್ ಆಗಿ ನೀವು ಹೇಳ್ಬೇಕಂದ್ರೆ ನೀವು ಗರಡಿ ಮನೆ ಬಗ್ಗೆ ಆಗಲಿ ನಿಮ್ಮ ಕುಸ್ತಿ ಬಗ್ಗೆ ಆಗಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಮೇಡಮ್ ಇದು ದೇಸಿ ಕ್ರೀಡೆ ಮೇಡಮ್ ಕುಸ್ತಿ ಅನ್ನೋದು. ಹ್ಞೂ, ಇದಕ್ಕೆ ಸಪೋರ್ಟ್ ಅನ್ನೋದು ಏನಿಲ್ಲ ಮೇಡಮ್. ಹ್ಞೂ, ಸಪೋರ್ಟ್ ಮಾಡ್ಬೇಕು ಮೇಡಮ್. ಸಪೋರ್ಟ್ ಮಾಡಿದ್ರೆ ಗೌರ್ಮೆಂಟ್ ಸಪೋರ್ಟ್ ಮಾಡಿದ್ರೆ ಹುಡುಗರು ಏನೋ ಚಲೋ ಆಗ್ತಾರೆ ಮೇಡಮ್. ಹುಡುಗರು ಚಲೋ ಆಗ್ತಾರೆ, ಮತ್ತು ಬಡ ಮಕ್ಕಳು ಬೆಳಿಬೇಕು ಮೇಡಮ್. ಇದರಿಂದ ಗೌರ್ಮೆಂಟ್ ಏನೋ ಸಹಾಯ ಮಾಡಿದ್ರೆ, ಗೌರ್ಮೆಂಟ್ ಏನಾರ ಈಗ ಇಲ್ಲಿ ಬಡ ಮಕ್ಕಳಿಗೆ ಏನೋ ಸಹಾಯ ಮಾಡಿ ಜಾಬ್ ಏನೋ ಕೊಟ್ರೆ ಎಲ್ಲ ಬಡ ಮಕ್ಕಳಿಗೆ ಬೈತಾರೆ ಮೇಡಮ್. ಈಗಿನ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಣ್ಣ ನೀವು ಕುಸ್ತಿನ? ಈಗಿನ ಯುವಕರು ಮೇಡಮ್ ಎಲ್ಲ ಚಟ ಬಿಟ್ಟು ಬಂದ ಗಡ್ಡಿ ಮನಿ ಮಾಡಿದ್ರೆ ಚಲೋ ಮೇಡಮ್. ದೇಸಿ ಕಡೆ ಉಳಿಸ್ಬೇಕು ಮೇಡಮ್. ದೇಸಿ ಕಡೆ ಉಳಿಸಿ ಬೆಳೆಸ್ಬೇಕು ಮೇಡಮ್. ಜಿಮ್ ಮಾಡೋರೆಲ್ಲ ಮೇಡಮ್ ಸ್ಟಾರ್ ತಂದು ಸರಿಗೆಲ್ಲ ಚಟ ಮಾಡ್ತಾರೆ, ಹವಾ ಚಟ ಮಾಡ್ತಾರೆ. ಕುಸ್ತಿ ಮಾಡೋದು ಯಾವ ಚಟ ಮಾಡಕ್ಕೆ ಚಲೋ ಮೇಡಮ್. ಅದು ಯಾವ ಚಟ ಮಾಡಲ್ಲ ಮೇಡಮ್. ಅಣ್ಣ ಈಗ ಜಿಮ್ ಮಾಡೋರಿಗೆ ಈಗ ಕುಸ್ತಿ ಪೈಲ್ವಾನ್ರಿಗೆ ಈ ಚಟ ಮಾಡಿದ್ರೆ ಅದು ಎಷ್ಟು ಪರಿಣಾಮ ಬೀರ್ತೈತಿ ಎಲ್ಲರಿಗೂ? ಮೇಡಮ್ ಅದು ಪರಿಣಾಮ ಅಂದ್ರೆ ಮೇಡಮ್ ಅದು ಭಾಳ ಅದ್ರ ಮಾಡಬಾರ್ದು ಅಷ್ಟು ಮೇಡಮ್. ರೆಸ್ಲಿಂಗ್ ಬೈಕ್ ಹೋದ ಯಾರು ಮಾಡಲ್ಲ ಮೇಡಮ್. ಕುಸ್ತಿ ಮಾಡೋರು, ಜಿಮ್ ಮಾಡೋರು ಅವ್ರನ್ನ ಅಂತ ಬರೋ ಮಾಡ್ತಾರೆ ಮೇಡಮ್. ಕುಸ್ತಿ ಒಳಗೆ ಬಂದರೆ ಅದು ಮಾಡಕ್ಕೆ ಹಚ್ಚಲ್ಲ ಮೇಡಮ್ ಅವ್ರಿಗೆ. ಕುಸ್ತಿ ಅವ್ರಿಗೆ ಅಂದ್ರೆ ಒಂದು ಶಿಸ್ತು ಇರುತ್ತೆ. ಹಾಂ, ಶಿಸ್ತು ಇರ್ತದೆ ಮೇಡಮ್. ನೋಡಿದ್ರಲ್ಲ, ನಾವು ಕುಸ್ತಿ ಗರಡಿ ಮನೆಗೆ ಬಂದು ಏನೆಲ್ಲ ತಿಳ್ಕೊಂಡಿವಿ ಅಂತ ಕುಸ್ತಿ ಪೈಲ್ವಾನ್ರ ಬಾಯಲ್ಲಿ. ಅವರು ಒಂದು ಮೆಸೇಜ್ ಏನು ಕೊಟ್ಟಾರ ಅಂದ್ರೆ ಆದಷ್ಟು ಕುಸ್ತಿ ಕಡೆ ಬರ್ರಿ ಎಲ್ಲ ಯುವಕ್ರಿ ಅಂತ ಹೇಳ್ಯಾರ. ಎಲ್ಲರೂ ಕುಸ್ತಿ ಆಡೋದಕ್ಕೆ ಟ್ರೈ ಮಾಡಿರಿ, ಹೆಲ್ತನ್ನು ಚಲೋ ಇಟ್ಕೋರಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದು ಮತ್ತೊಂದು ನಿಮಗೆ ಇಷ್ಟವಾಗುವಂಥ ವಿಡಿಯೋ ತೊಗೊಂಡು ಇನ್ನೊಂದು ವಿಡಿಯೋದಾಗ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.